أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ರಮಜಾನಿಗೆ ಮುಂಚೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಘಟನೆಗಳನ್ನು ಯುದ್ಧಗಳ ಹಿನ್ನೆಲೆಯಲ್ಲಿ ವಿವರಿಸಲಾಗುತ್ತಿತ್ತು. ಇದಕ್ಕೆ ಸಂಬಂಧಪಟ್ಟು ಖೈಬರ್ ಯುದ್ಧದ ಘಟನೆಗಳನ್ನು ಪ್ರಸ್ತಾಪಿಸಲಾಗುತ್ತಿತ್ತು. ಇಂದು ಸಹ ನಾನು ಅದೇ ವಿಷಯದ ಬಗ್ಗೆ ಕೆಲವು ವಿವರಣೆಗಳನ್ನು ನೀಡುವೆನು. ಖೈಬರ್ನ ವಿಜಯದ ಸಂತೋಷದ ಜೊತೆಗೆ ಅದೇ ದಿನಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮತ್ತೊಂದು ಸಂತೋಷದ ಸಂಗತಿ ಉಂಟಾಗಿತ್ತು. ಅದರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿರುವರು: ನನಗೆ ಖೈಬರ್ನ ವಿಜಯ ಒಂದು ಸಂತೋಷದಾಯಕವಾಗಿತ್ತೋ ಅಥವಾ ಈ ವಿಷಯ ಹೆಚ್ಚು ಸಂತೋಷದಾಯಕವಾಗಿತ್ತೋ ಎಂದು ನನಗೆ ವಿವರಿಸಲು ಸಾಧ್ಯವಿಲ್ಲ. ಅದು ಹಿಜ್ರತ್ ಮಾಡಿದವರೊಂದಿಗೆ ಹಬ್ಷಾದಿಂದ ಹಜ್ರತ್ ಜಾಫರ್ ರಲಿಯಲ್ಲಾಹು ಅನ್ಹುವರ ಮರಳಿಕೆಯಾಗಿತ್ತು. ಹುದೈಬಿಯಾದ ಒಪ್ಪಂದದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬಿಸೀನಿಯಾದ ಅರಸರಿಗೆ ಒಂದು ಪತ್ರವನ್ನು ಕಳುಹಿಸಿದರು. ಅಲ್ಲಿ ಉಳಿದಿರುವ ಮುಜಾಹಿರ್ ಮುಸ್ಲಿಮ್ಗಳನ್ನು ಮದೀನಾಗೆ ನನ್ನ ಬಳಿಗೆ ಕಳಿಸಿಕೊಡಬೇಕೆಂದು ಅವರಲ್ಲಿ ತಿಳಿಸಿದರು. ಅದರಂತೆ 14-15 ವರ್ಷಗಳ ಪರದೇಶ ಜೀವನದ ನಂತರ ಈ ಜನರು 2 ಹಡಗುಗಳಲ್ಲಿ ಮದೀನಾ ತಲುಪಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖೈಬರ್ಗೆ ಹೋಗಿದ್ದಾರೆ ಎಂದು ಅವರಿಗೆ ಗೊತ್ತಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆದಷ್ಟು ಬೇಗ ಭೇಟಿಯಾಗುವ ತವಕದಿಂದ ಅವರು ಮದೀನಾದಲ್ಲಿ ನಿಲ್ಲದೆ ಖೈಬರ್ಗೆ ಹೊರಟರು. ಈ ಜನರೊಂದಿಗೆ ಹಜರತ್ ಅಬು ಮೂಸಾ ಅಶ್ರಿ ರಲಿಯಲ್ಲಾಹು ಅನ್ಹು ಸಹ ತಮ್ಮ ಕೋಮಿನ 50ಕ್ಕೂ ಹೆಚ್ಚು ಜನರೊಂದಿಗೆ ಮದೀನಾಕ್ಕೆ ತಲುಪಿದ್ದರು. ಅವರೊಂದಿಗೆ ದೌಸ್ ಗೋತ್ರದ ಕೆಲವು ವ್ಯಕ್ತಿಗಳು ಸಹ ಬಂದಿದ್ದರು. ಅವರಲ್ಲಿ ಅಬು ಹುರೈರಾ ರಲಿಯಲ್ಲಾಹು ಅನ್ಹು, ತುಫೇಲ್ ಬಿನ್ ಆಮ್ರ್ ರಲಿಯಲ್ಲಾಹು ಅನ್ಹು ಮತ್ತು ಅವರ ಸಹಚರರು ಇದ್ದರು. ಅಸ್ಜಾ ಗೋತ್ರದ ಕೆಲವು ಜನರು ಸಹ ಬಂದಿದ್ದರು. ಆಗಮಿಸಿದ ಎಲ್ಲರಿಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖೈಬರ್ನ ಸಂಪತ್ತಿನಿಂದ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ನೀಡಿದರು. ಹಜರತ್ ಜಾಫರ್ ಮತ್ತು ಅವರೊಂದಿಗೆ ಇತರ ಮುಸ್ಲಿಮರು ಹಡಗಿನಲ್ಲಿ ಪ್ರಯಾಣಿಸಿ ತಲುಪಿದ್ದರಿಂದ ಅವರನ್ನು ಅಸ್ಹಾಬು ಸಫೀನಾ ಎಂದು ಕರೆಯಲಾಗುತ್ತಿತ್ತು. ಅವರು ಮದೀನವನ್ನು ತಲುಪಿದಾಗ 15 ವರ್ಷಗಳು ಕಳೆದಿತ್ತು. ಅಷ್ಟರಲ್ಲಿ ಇಲ್ಲಿನ ಮುಜಾಹಿರ್ ಮುಸ್ಲಿಮರೊಡನೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದವರು ಮತ್ತು ಹಿಜ್ರಾದಲ್ಲಿ ಭಾಗವಾಗಿದ್ದವರು. ಆದುದರಿಂದ ನಾವು ಅವರಿಗಿಂತ ಹೆಚ್ಚು ಶ್ರೇಷ್ಠರು ಎಂದು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಒಂದು ಬಾರಿ ಹಜರತ್ ಜಾಫರ್ ರಲಿಯಲ್ಲಾಹುನವರ ಪತ್ನಿ ಹಫ್ಜತ್ ಅಸ್ಮಾ ಬಿನ್ ಉಮೈಜ್ ರಲಿಯಲ್ಲಾಹು ಅನ್ಹಾ ಉಮ್ಮುಲ್ ಮೋಮಿನೀನ್ ಹಜರತ್ ಹಫ್ಜಾ ರಲಿಯಲ್ಲಾಹು ಅನ್ಹಾರನ್ನು ಭೇಟಿಯಾಗಲು ಬಂದಿದ್ದರು. ಆಗ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಸಹ ಅಲ್ಲಿದ್ದರು. ಈ ಮಹಿಳೆ ಯಾರು ಎಂದು ಅವರು ಕೇಳಿದರು. ಯಾರೆಂದು ಗೊತ್ತಾದಾಗ ಹಜರತ್ ಉಮರ್ ಹೇಳಿದರು, ಮದೀನಾದ ಹಿಜ್ರತ್ನಲ್ಲಿ ನಾವು ನಿಮ್ಮನ್ನು ಹಿಂದಿಕ್ಕಿದ್ದೇವೆ. ಆದುದರಿಂದ ನಾವು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನಿಮಗಿಂತ ಹೆಚ್ಚು ಹತ್ತಿರವಾಗಿದ್ದೇವೆ. ಇದನ್ನು ಕೇಳಿ ಅವರು ದುಃಖ ಮತ್ತು ಕೋಪದಿಂದ ಹೇಳಿದರು, ಅಲ್ಲಾಹನಾಣೆ, ಹಾಗೆ ಆಗಲು ಸಾಧ್ಯವೇ ಇಲ್ಲ. ನೀವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ವಾಸಿಸುತ್ತಿದ್ದೀರಿ. ಅವರು ನಿಮ್ಮ ಹಸಿದವರಿಗೆ ಆಹಾರ ನೀಡುತ್ತಿದ್ದರು, ನಿಮ್ಮಲ್ಲಿ ಅರಿವು ಕಡಿಮೆ ಉಳ್ಳವರಿಗೆ ಉಪದೇಶ ನೀಡುತ್ತಿದ್ದರು.
ಆದರೆ ನಾವು ನಮ್ಮ ತಾಯ್ನಾಡಿನಿಂದ ದೂರ ಪರದೇಶದಲ್ಲಿ, ದೂರದ ಶತ್ರು ದೇಶದಲ್ಲಿದ್ದವರು. ನಮಗೆ ಅಲ್ಲಿ ಅನೇಕ ರೀತಿಯ ಭಯ ಮತ್ತು ಆತಂಕಗಳು ಉಂಟಾಗುತ್ತಿದ್ದವು. ನಾವು ಎಲ್ಲ ದುಃಖಗಳನ್ನು ಅಲ್ಲಾಹನಿಗಾಗಿಯೂ ಮತ್ತು ಅವನ ರಸೂಲ್ಗಾಗಿಯೂ ಸಹಿಸಿಕೊಂಡಿದ್ದೆವು. ಅಲ್ಲಾಹನಾಣೆ, ನಾನು ಇದರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಕೇಳುವವರೆಗೂ ನಾನು ಏನನ್ನೂ ತಿನ್ನಲಾರೆ. ಅನಂತರ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾಗಿ ಎಲ್ಲ ಸಂಗತಿಗಳನ್ನು ವಿವರಿಸಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನಿಮಗಿಂತ ಹೆಚ್ಚು ಶ್ರೇಷ್ಠರಿಲ್ಲ. ಬದಲಾಗಿ ಅವರು ಮತ್ತು ಅವರ ಸಹಚರರದ್ದು ಒಂದೇ ಹಿಜರತ್ ಆಗಿತ್ತು. ಆದರೆ ನಿಮ್ಮದು, ಅಂದರೆ ಹಬ್ಷಿನ ಕಡೆಗೆ ಹಡಗಿನ ಮೂಲಕ ಪ್ರಯಾಣಿಸಿದ್ದವರಿಗೆ 2 ಹಿಜರತ್ಗಳು ಆಗಿದೆ. ಇಲ್ಲಿ ಮುಸ್ಲಿಮರಾದ ಯಾಸರ್ ಎಂಬ ಹೆಸರಿನ ಓರ್ವ ಹಬ್ಸಿ ಗುಲಾಮನ ಶಹಾದತಿನ ಪ್ರಸ್ತಾಪ ಸಹ ಇದೆ. ಒಂದು ವರದಿಯ ಪ್ರಕಾರ ಆತ ಖೈಬರ್ನ ಒಬ್ಬ ವ್ಯಕ್ತಿಯ ಕುರಿಗಳನ್ನು ಮೇಯಿಸುತ್ತಿದ್ದನು. ಆತನು ತನ್ನ ಕುರಿಗಳನ್ನು ಮೇಯಿಸಲು ಹೊರಟಾಗ ಮುಸ್ಲಿಮರು ಆತನನ್ನು ಹಿಡಿದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕರೆದುಕೊಂಡು ಬಂದರು. ಒಂದು ವಿಶದವಾದ ವರದಿಯ ಪ್ರಕಾರ ಆತ ತಾನೇ ಕುರಿಗಳೊಂದಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗಿದ್ದನು ಎನ್ನಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆತನೊಡನೆ ಮಾತನಾಡಿದಾಗ ಗುಲಾಮನು ಹೇಳಿದನು, ನಾನು ಅಲ್ಲಾಹನಲ್ಲಿ ನಂಬಿಕೆ ಇಟ್ಟಿರುವೆನು, ನನಗೆ ಏನು ಸಿಗುವುದು? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ಅವನಲ್ಲಿ ನಂಬಿಕೆ ಇಟ್ಟರೆ ನಿನಗೆ ಸ್ವರ್ಗ ಲಭಿಸುವುದು. ಹಾಗೆ ಆ ಗುಲಾಮನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದನು ಮತ್ತು ಆತ ಹೇಳಿದನು, ಹೇ ಅಲ್ಲಾಹನ ರಸೂಲರೇ, ನಾನು ಇದವರೊಂದಿಗೆ ಹೋರಾಡಿ ಕೊಲ್ಲಲ್ಪಟ್ಟರೆ ನಾನು ಸ್ವರ್ಗವನ್ನು ಪ್ರವೇಶಿಸುವೆನೇ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸಿದರು, ಹೌದು, ನೀನು ಸ್ವರ್ಗವನ್ನು ಪ್ರವೇಶಿಸುತ್ತಿ. ಆತ ಹೇಳಿದರು, ಹೇ ಅಲ್ಲಾಹನ ರಸೂಲರೇ, ಆ ಕುರಿಗಳು ನನ್ನ ಬಳಿ ಅಮಾನತ್ತಾಗಿವೆ, ಅವುಗಳನ್ನು ಏನು ಮಾಡಲಿ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅವುಗಳನ್ನು ಸೈನ್ಯದಿಂದ ಹೊರಗೆ ತೆಗೆದುಕೊಂಡು ಹೋಗಿ ಖಾಲಿ ಮೈದಾನದಲ್ಲಿ ಬಿಟ್ಟುಬಿಡು. ಖಂಡಿತವಾಗಿಯೂ ಅಲ್ಲಾಹನು ನಿನ್ನ ಅಮಾನತನ್ನು ನಿನ್ನ ಪರವಾಗಿ ಈಡೇರಿಸುವನು. ಅಂದರೆ ಅವುಗಳನ್ನು ಅವುಗಳ ಮಾಲೀಕರ ಬಳಿಗೆ ತಲುಪುವ ಹಾಗೆ ಆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯುದ್ಧ ಸಂಪತ್ತನ್ನು ಪಡೆಯಲಿಕ್ಕಾಗಿ ಯುದ್ಧಗಳನ್ನು ಮಾಡಿದ್ದರು ಎಂಬುದು ಒಂದು ಆಕ್ಷೇಪವಿದೆ. ಖೈಬರ್ನ ವಿಷಯದಲ್ಲಿಯೂ ಈ ಆಕ್ಷೇಪವನ್ನು ಮಾಡಲಾಗುತ್ತದೆ. ಯಹೂದಿಯರ ಸಂಪತ್ತನ್ನು ಅನ್ಯಾಯವಾಗಿ ವಶಪಡಿಸಿಕೊಳ್ಳಲು ಈ ದೌರ್ಜನ್ಯವನ್ನು ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಇದು ನಿಜವಾಗಿದ್ದರೆ ಯುದ್ಧದ ಸ್ಥಿತಿಯಲ್ಲಿ ಶತ್ರುಗಳ ಕುರಿಗಳ ಹಿಂಡು ಇದ್ದಾಗ ಮತ್ತು ಖೈಬರ್ನಲ್ಲಿ ಸಹಾಬಿಯರು ಹಸಿವಿನಿಂದ ಬಳಲುತ್ತಿದ್ದಾಗ ಯುದ್ಧ ಸಂಪತ್ತಾಗಿ ಸುಲಭದಲ್ಲಿ ಲಭಿಸಿದ್ದ ಈ ಕುರಿಗಳನ್ನು ಬಳಸಬಹುದಾಗಿತ್ತು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯುದ್ಧದ ಸ್ಥಿತಿಯಲ್ಲಿಯೂ ಅಮಾನತ್ತಿನ ಹಕ್ಕನ್ನು ಪೂರೈಸುತ್ತಾ ಕುರಿಗಳನ್ನು ಹಿಂದಿರುಗಿಸಲು ಆದೇಶಿಸಿದರು. ಅಂತೂ ಆತ ಮುಂದೆ ಸಾಗಿ ಹೋರಾಡಿದನು, ಕೊನೆಗೆ ಹುತಾತ್ಮನಾದನು. ಖೈಬರ್ನ ಯುದ್ಧ ಸಂಪತ್ತು ಮತ್ತು ಅದರ ವಿವರಣೆಯ ಬಗ್ಗೆ ಹಜರತ್ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರಿಂದ ಹೀಗೆ ವರದಿಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಒಟ್ಟಾಗಿ 36 ಭಾಗಗಳಾಗಿ ವಿಂಗಡಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವುಗಳಲ್ಲಿ ಅರ್ಧದಷ್ಟು, ಅಂದರೆ 18 ಭಾಗಗಳನ್ನು ಮುಸ್ಲಿಮರಿಗಾಗಿ ಮೀಸಲಿಟ್ಟರು. ಅವುಗಳಲ್ಲಿ ಪ್ರತಿಯೊಂದು 100 ಭಾಗಗಳನ್ನು ಒಳಗೊಂಡಿತ್ತು, ಅಂದರೆ 1800 ಪಾಲುಗಳಿದ್ದವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಪಾಲು ಅವುಗಳಲ್ಲಿ ಇರುವ ಪಾಲುಗಳಂತೆಯೇ ಆಗಿತ್ತು. ಉಳಿದ ಅರ್ಧವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಭವಿಷ್ಯದ ಪರಿಸ್ಥಿತಿಗಳ, ವ್ಯವಹಾರಗಳು, ಘಟನೆಗಳು ಮತ್ತು ಮುಸ್ಲಿಮರಿಗೆ ಎದುರಾಗುವ ವಿಷಯಗಳಿಗಾಗಿ ಮೀಸಲಿಟ್ಟರು. ಖೈಬರ್ನ ಕೋಟೆಗಳಿಂದ ಯುದ್ಧ ಸಂಪತ್ತನ್ನು ಸಂಗ್ರಹಿಸಲಾದಾಗ ಅದರಲ್ಲಿ ತೌರಾತಿನ ಕೆಲವು ಕಾಗದಗಳು ಕೂಡ ಇದ್ದವು. ಯಹೂದಿಯರ ಬೇಡಿಕೆಗಳ ಮೇರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಕಾಗದಗಳನ್ನು ಸುರಕ್ಷಿತವಾಗಿ ಹಿಂದಿರುಗಿಸಲು ಆದೇಶಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧಾರ್ಮಿಕ ಸಹಿಷ್ಣುತೆ, ಧಾರ್ಮಿಕ ಭಾವನೆಗಳು ಹಾಗೂ ಸಂವೇದನೆಗಳ ಗೌರವಿಸುವಿಕೆಯು ಅತ್ಯುತ್ತಮವಾಗಿತ್ತು. ಯಹೂದಿಯರ ತೌರಾತನ್ನು ಸಂರಕ್ಷಿಸಲು ಹಿಂದಿರುಗಿಸಲು ಅವರು ಆದೇಶಿಸಿದರು. ಎಂದಿನಂತೆ ಮುಸ್ಲಿಮರೊಡನೆ ಇರುವ ವಿರೋಧದ ಕಾರಣ ಪವಿತ್ರ ಕುರ್ಆನನ್ನು ಸುಡುವಂತಹ ಕೃತ್ಯಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿರಲಿಲ್ಲ. ಖೈಬರ್ನಿಂದ ಹಿಂದಿರುಗಿದಾಗ
ವಾದಿಯಲ್ ಕುರಾ ಯುದ್ಧದ ಪ್ರಸ್ತಾಪ ಸಹ ಇದೆ. ಖೈಬರ್ನ ವಿಜಯದ ನಂತರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೆಲವು ದಿನಗಳ ಕಾಲ ಅಲ್ಲಿಯೇ ತಂಗಿದರು. ಅನಂತರ ಇಸ್ಲಾಮಿನ ಸೈನ್ಯವು ಹಿಂದಿರುಗಲು ಹೊರಟಾಗ ವಾದಿಯಲ್ ಕುರಾ ಯಹೂದಿಯರೊಡನೆ ಹೋರಾಟ ನಡೆಯಿತು. ಹಜರತ್ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ವಾದಿಯಲ್ ಕುರಾದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಮುದ್ಆಮ್ ಎಂಬ ಗುಲಾಮನೂ ಇದ್ದನು. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಲ್ಲಕ್ಕಿಯನ್ನು ಇಳಿಸುತ್ತಿದ್ದಾಗ ಒಂದು ಬಾಣವು ಆತನ ಎದೆಗೆ ತಲುಗಿತು. ಆತ ಮರಣ ಹೊಂದಿದನು. ಆತನಿಗೆ ಶಹದತ್ ಅನುಗ್ರಹಿತವಾಯಿತು ಎಂದು ಜನ ಹೇಳಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಇಲ್ಲ, ನನ್ನ ಜೀವ ಯಾರ ಕೈಯಲ್ಲಿದೆಯೋ ಆ ಅಲ್ಲಾಹನ ಮೇಲೆ ಆಣೆ, ಆತ ಖೈಬರ್ನ ದಿನದಂದು ಯುದ್ಧ ಸಂಪತ್ತಿನಿಂದ ತೆಗೆದುಕೊಂಡಿದ್ದ ಆ ಹೊದಿಕೆಯನ್ನು ಅದರ ಮೇಲೆ ಬೆಂಕಿಯಂತೆ ಉರಿಯುತ್ತದೆ, ಏಕೆಂದರೆ ಅದರ ಪಾಲನ್ನು ವಿಂಗಡಿಸುವುದಕ್ಕೆ ಮುಂಚಿತವಾಗಿಯೇ ಆತನು ಅದನ್ನು ತೆಗೆದಿದ್ದನು. ಆ ಹೊದಿಕೆಯನ್ನು ಕದ್ದ ಕಾರಣದಿಂದ ಆತನು ನರಕಕ್ಕೆ ಹೋಗುತ್ತಿದ್ದಾನೆ ಎಂಬ ಅಪಾಯಕಾರಿ ಮಾತನ್ನು ಕೇಳಿದ ಒಬ್ಬ ವ್ಯಕ್ತಿಯು 1 ಅಥವಾ 2 ಸೂಲೇಶುಗಳನ್ನು ತಂದು ತಾನು ಇದನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳಿದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದು 1 ಇರಲಿ 2 ಇರಲಿ, ಅವು ನರಕಕ್ಕೆ ಕೊಂಡೊಯ್ಯಲು ಕಾರಣವಾಗುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 4 ದಿನಗಳ ಕಾಲ ವಾದಿಲ್ ಕುರಾದಲ್ಲಿ ತಂಗಿದರು. ನಂತರ ಮದೀನಾಗೆ ಹಿಂದಿರುಗಿದರು. ಈ ವಿಷಯ ಮುಂದುವರಿಯುವುದು ಇನ್ಶಾ ಅಲ್ಲಾಹ್. ಈಗ ನಾವು ಕೆಲವು ದಿವಂಗತರ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಜುಮಾ ನಮಾಜ್ನ ನಂತರ ಅವರ ಜನಾಜಾ ಗಾಯಬ್ ನಮಾಜನ್ನು ನಿರ್ವಹಿಸಲಾಗುವುದು. ಮೊದಲು ಪ್ರಸ್ತುತ ಮುಕರ್ರಂ ಮೌಲಾನಾ ಮೊಹಮ್ಮದ್ ಕರೀಮುದ್ದೀನ್ ಸಾಹಿಬ್ ರದ್ದು ಆಗಿದೆ. ಅವರು ಸದರ್ ಅಂಜುಮನ್ ಅಹ್ಮದಿಯಾ ಕಾದಿಯಾನಿನ ಸದರ್ ಆಗಿದ್ದರು. ರಂಜಾನ್ ದಿನಗಳಲ್ಲಿ 77 ವರ್ಷ ವಯಸ್ಸಿನಲ್ಲಿ ಅವರು ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ವಸಿಯತ್ ಮಾಡಿದ್ದರು. ಅವರ ತಂದೆ ಬಯ್ಯತ್ ಆಗಿ ಅಹ್ಮದಿಯಾ ಜಮಾತ್ ಪ್ರವೇಶಿಸಿದ್ದರು. ಚಿಂಟಗುಂಟದ ಸನ್ಮಾನ್ಯ ಶೇರ್ ಮೊಹಮ್ಮದ್ ಮೊಯಿನ್ ಸಾಹಿಬ್ ಶಿಕ್ಷಣಕ್ಕಾಗಿ ಅವರನ್ನು ಕಾದಿಯಾನಿಗೆ ಕಳಿಸಿದರು. 1957ರಲ್ಲಿ ಅವರು ಮದ್ರಸಾ ಅಹ್ಮದಿಯಿಂದ ತೇರ್ಗಡೆಯಾದರು. ಅನಂತರ 1960ರಲ್ಲಿ ಚಂಡೀಗಢ್ನ ಪಂಜಾಬ್ ಯೂನಿವರ್ಸಿಟಿಯಿಂದ ಮೌಲಾನಾ ಫಾಜಿಲ್ ಪರೀಕ್ಷೆಯಲ್ಲಿ ಪಾಸಾದರು. ಅನಂತರ ಜಾಮಿಯಾ ಅಹ್ಮದಿಯಾ ರಬ್ವಾದಿಂದ ಶಾಹಿದ್ ಪದವಿಯನ್ನು ಪಡೆದರು. ಅವರು ಶಾಹಿದ್ ಪದವಿ ಪಡೆದು ಭಾರತದ ಮೊದಲೇ ಮೊಬಲ್ಲಿಗ್ ಆಗಿದ್ದರು. ಕಾದಿಯಾನಿನಲ್ಲಿ ವಿವಿಧ ಸೇವೆಗಳನ್ನು ಸಲ್ಲಿಸುವ ಸೌಭಾಗ್ಯ ಅವರಿಗೆ ಲಭಿಸಿತು. ಈ ಅವಧಿಯಲ್ಲಿ ಅವರು ಸದರ್ ಅಂಜುಮನ್ ಅಹ್ಮದಿಯಾ ಕಾದಿಯಾನಿನ ಸದಸ್ಯರಾಗಿ ನೇಮಕಗೊಂಡರು. ಅವರಿಗೆ ಅಡಿಷನಲ್ ನಾಜಿಬ್ ಇನ್ಶಾ ಮತ್ತು ವಕ್ಫೆ ಜದೀದ್ನ ಬೈರೂನ್ ಸದರ್ ಉಮೂಮಿ ಸದರ್ ಮಜ್ಲಿಸ್ ವಕ್ಫೆ ಜದೀದ್, 2 ಬಾರಿ ಜಾಮಿಯಾ ಅಹ್ಮದಿಯಾದ ಪ್ರಿನ್ಸಿಪಲ್, ಸದರ್ ಕರ್ಜಾ ಬೋರ್ಡ್ ಮತ್ತು ಸದರ್ ಮಜ್ಲಿಸ್ ಕಾರ್ಫಾದಾದ್ ಆಗಿಯೂ ಸೇವೆ ಸಲ್ಲಿಸುವ ಸೌಭಾಗ್ಯ ಲಭಿಸಿತು. ಅನಂತರ 2021ರಲ್ಲಿ ನಾನು ಅವರನ್ನು ಸದರ್ ಅಂಜುಮನ್ ಅಹ್ಮದಿಯಾ ಸದರ್ ಆಗಿ ನೇಮಿಸಿರುವೆನು. ಮರಣ ಹೊಂದುವವರೆಗೂ ಅವರು ಆ ಹುದ್ದೆಯಲ್ಲಿಯೇ ಇದ್ದರು. ಕಾದಿಯಾನಿನ ನಾಜಿರ್ ಆಲಾ ಸಾಹೇಬ್ ಹೇಳುತ್ತಾರೆ, ದಿವಂಗತರು ಬಹಳ ಸರಳ ಸ್ವಭಾವ ಮತ್ತು ಇರುವುದಲ್ಲಿಯೇ ಸಂತೃಪ್ತಿಯ ಜೀವನವನ್ನು ನಡೆಸುತ್ತಿದ್ದ ವ್ಯಕ್ತಿಯಾಗಿದ್ದರು. ಇದು ಸತ್ಯ. ನಾನು ಸಹ ಇವರನ್ನು ನೋಡುತ್ತಿದ್ದೇನೆ. ದಿವಂಗತರಿಗೆ ಜಮಾತಿನಿಂದ ಲಭಿಸುತ್ತಿದ್ದ ವೇತನ ಅಥವಾ ಆದಾಯದಿಂದ ಗೌರವಯುತವಾಗಿ ಜೀವನ ನಡೆಸುತ್ತಿದ್ದರು. ಸಾಲ ಮಾಡಿ ಖರ್ಚು ಮಾಡುವುದನ್ನು ತೀರಾ ಇಷ್ಟಪಡುತ್ತಿರಲಿಲ್ಲ. ಅವರು ಅತ್ಯಂತ ಸುಂದರವಾದ ಕೈಬರಹವನ್ನು ಹೊಂದಿದ್ದ ಮತ್ತು ಅತ್ಯುನ್ನತ ಲೇಖಕರೂ ಆಗಿದ್ದರು. ಕಂಪ್ಯೂಟರ್ ಕಂಪೋಸಿಂಗ್ ಪ್ರಾರಂಭವಾದವರೆಗೂ ಬದ್ರ್ ಪತ್ರಿಕೆ ಮತ್ತು ಜಮಾಅತಿನ ಪುಸ್ತಕಗಳನ್ನು ಹಾಗೂ ನಿಯತಕಾಲಿಕೆಗಳನ್ನು ಬರೆಯುವ ಸೌಭಾಗ್ಯ ಅವರಿಗೆ ದೊರಕುತ್ತಿತ್ತು. ಅವರು ಉತ್ತಮ ವಾಗ್ಮಿ ಮತ್ತು ಲೇಖಕರೂ ಆಗಿದ್ದರು. ಕಾದಿಯಾನ್ ಜಲ್ಸಾ ಮತ್ತು ಜಮಾತಿನ ಇತರ ಭಾಷಣಗಳನ್ನು ಮಾಡಲು ಹಾಗೂ ತರಬೇತಿ ಸಭೆಗಳಲ್ಲಿ ಭಾಷಣ ಮಾಡುವ ಸೌಭಾಗ್ಯವು ಅವರಿಗೆ ದೊರಕುತ್ತಿತ್ತು. ಕಾದಿಯಾನಿನಿಂದ MTA-ನಲ್ಲಿ ನೇರ ಪ್ರಸಾರವಾಗುತ್ತಿರುವ ರಾಹೆ ಹುದಾ ಕಾರ್ಯಕ್ರಮದಲ್ಲಿ ದೀರ್ಘಕಾಲದವರೆಗೆ ಪ್ರಶ್ನೆಗಳಿಗೆ ಉತ್ತರಿಸುವ ಸೌಭಾಗ್ಯವನ್ನು ಅವರು ಪಡೆದರು. ಅವರಿಗೆ ಕಿಡ್ನಿಯ ಕಾಯಿಲೆ ಇತ್ತು ಮತ್ತು ಅವರು ದುರ್ಬಲರಾಗಿದ್ದರು. ಇದರ ಹೊರತಾಗಿಯೂ ಅವರು ಬಹಳ ಧೈರ್ಯದಿಂದ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು.
ಅವರ ಮಾದರಿ ನಿಜಕ್ಕೂ ಅನುಕರಣೀಯವಾಗಿತ್ತು. ರೋಗಾವಸ್ಥೆ ಮತ್ತು ದುರ್ಬಲ ಆರೋಗ್ಯದ ಹೊರತಾಗಿಯೂ ಅವರು 2024ರ ಜಲ್ಸಾ ಸಾಲಾನಾ ಕಾದಿಯಾನಿನ ಉದ್ಘಾಟನಾ ಅಧಿವೇಶನದ ಅಧ್ಯಕ್ಷತೆಯನ್ನು ಧೀರತೆಯಿಂದ ವಹಿಸಿದ್ದರು. ಅದೇ ರೀತಿ ಅವರು ಕಳೆದ ಶೂರಾದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದರು. ಅಲ್ಲಾಹನು ಅವರಿಗೆ 62 ವರ್ಷಗಳ ದೀರ್ಘಕಾಲ ಜಮಾತಿನ ಸೇವೆ ಮಾಡುವ ಸೌಭಾಗ್ಯವನ್ನು ನೀಡಿದ್ದನು. ಜೀವನದ ಕೊನೆಯ ದಿನಗಳಲ್ಲಿ ಅವರು ತಮ್ಮ ಕುಟುಂಬದೊಡನೆ ಹೀಗೆ ಹೇಳುತ್ತಿದ್ದರು: ನನ್ನ ಜನನ ರಂಜಾನ್ ತಿಂಗಳಲ್ಲಿ ಆಗಿತ್ತು. ನನ್ನ ಮರಣವು ರಂಜಾನ್ನಲ್ಲಿಯೇ ಆಗುವುದು ಎಂದು ನಾನು ಭಾವಿಸುತ್ತೇನೆ. ಅದರಂತೆ 27ನೇ ರಂಜಾನಿನಲ್ಲಿ ಅವರು ನಿಧನರಾದರು. ಅವರು ಬಹಳ ಪರಿಶ್ರಮಿ ಮತ್ತು ವಿನಮ್ರ ವ್ಯಕ್ತಿಯಾಗಿದ್ದರು. ಯಾವಾಗಲೂ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಯಾರಿಗೂ ಹೊರೆಯಾಗಬಾರದೆಂದು ಬಯಸುತ್ತಿದ್ದರು. ಅವರು ಅರಿವುಳ್ಳ ಮತ್ತು ಅದರಂತೆ ನಡೆಯುವ ವ್ಯಕ್ತಿಯಾಗಿದ್ದರು. ವಕ್ತಿನ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಪೂರೈಸಿದರು. ಅಲ್ಲಾಹನು ಅವರ ಪದವಿಗಳನ್ನು ಉನ್ನತಗೊಳಿಸಲಿ. ಇಕ್ಬಾಲ್ ಬೇಗಂ ಸಾಹೇಬರೊಂದಿಗೆ ಅವರ ಮೊದಲ ವಿವಾಹವಾಗಿತ್ತು. ಅವರಿಗೆ 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಇದ್ದಾರೆ. ಅನಂತರ ಆ ಪತ್ನಿಯ ಮರಣದ ನಂತರ ಅವರ 2ನೇ ವಿವಾಹವಾಯಿತು. ಅವರ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅಳಿಯಂದಿರು ಮುಂತಾದ ಎಲ್ಲರೂ ದೀನಿನ ಸೇವೆ ಮಾಡುವ ಸೌಭಾಗ್ಯ ಲಭಿಸುತ್ತಿದೆ. ಅಲ್ಲಾಹನು ಅವರ ಸಂತತಿಯಲ್ಲಿಯೂ ದೀನಿನ ಸೇವೆಯಲ್ಲಿಯೂ ಹುಮ್ಮಸ್ಸು ಮತ್ತು ಆವೇಶವನ್ನು ನೆಲೆ ನಿಲ್ಲಿಸಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله